ಮಾಜಿ ಸಚಿವ ರೇವಣ್ಣಗೆ ಸದ್ಯಕ್ಕಿಲ್ಲ ಬಂಧನದ ಭೀತಿ. ಬಿಕಾಸ್ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಸಿದ್ರು ರೇವಣ್ಣ. ವಾದ ಪ್ರತಿವಾದ ಎಲ್ಲ ಆಯಿತು. ತದನಂತರ ಅರೆಸ್ಟ್ ಮಾಡುವಂತಹ ಯಾವುದೇ ಸೆಕ್ಷನ್ ಹಾಕಿಲ್ಲದ ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡ್ಕೊಂಡ್ರು ಮಾಜಿ ಸಚಿವ ರೇವಣ್ಣ. ಅವರ ಮೇಲೂ ಕೂಡ ಸಂತ್ರಸ್ತರು ದೂರನ್ನ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಅವ್ರಿಗೂ ಭಯ ಶುರುವಾಗಿತ್ತು. ಸೊ ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಮಾಜಿ ಸಚಿವ ರೇವಣ್ಣ. ಜಾಮೀನು ಸಿಗುವಂತಿದ್ರೆ ಅರ್ಜಿಯ ಅವಶ್ಯಕತೆ ಇಲ್ಲ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೇಳ್ತು. ನಂತರ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. 376 ಸೆಕ್ಷನ್ ಇನ್ನು ಹಾಕಿಲ್ಲ ಅಂತ SIT ಪರ ವಕೀಲರು ಹೇಳ್ತಾರೆ. 376 ಸೆಕ್ಷನ್ ರೇಪ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಲಾಗಿತ್ತು. ಆದರೆ ಆ ಸೆಕ್ಷನ್ ಹಾಕಿಲ್ಲದ ಕಾರಣಕ್ಕೋಸ್ಕರ ಇವರನ್ನ ಸದ್ಯಕ್ಕೆ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಒಂದು ರೀಸನ್ ಕೂಡ ಹೇಳಲಾಯಿತು. ಸೊ ಹೀಗಾಗಿ ಬಂಧನದ ಭೀತಿಯಿಂದ ರೇವಣ್ಣ ಪಾರಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾರೆ ರೇವಣ್ಣ ಪರ ವಕೀಲ. ಈಗ ಆಲ್ರೆಡಿ ರೇವಣ್ಣ ಅವರ ಪರವಾಗಿ ಸಲ್ಲಿಸಲಾಗಿದ್ದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆಯಲಾಗಿರುವಂಥದ್ದು. ಎಲ್ಲಾದರೂ 376 ಸೆಕ್ಷನ್ ಅನ್ನ ಹಾಕಿದ್ದಿದ್ದರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೋದ್ರಲ್ಲಿ ಅರ್ಥ ಇತ್ತು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಆ ಸಂದರ್ಭದಲ್ಲಿ ನಾವು ನೋಡ್ಬೋದಿತ್ತು, ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನು ರದ್ದಾಗಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತಾ ಅಂತ. ಈಗ 376 ಹಾಕಿಲ್ಲದ ಕಾರಣಕ್ಕೋಸ್ಕರ ರೇವಣ್ಣ ಅವರು ಭಯ ಇಲ್ದಲೆ ವಿಚಾರಣೆಯನ್ನ ಎದುರಿಸಬಹುದು ಅಂತ ಕಾಣಿಸುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದ್ದಿದ್ದಂತ ಒಂದು ಟೆನ್ಷನ್ ರೇವಣ್ಣ ಅವರ ವಿಚಾರದಲ್ಲಿ ಸ್ವಲ್ಪ ದೂರ ಆದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರದಂತನೂ ಕೂಡ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಸದ್ಯಕ್ಕಂತೂ HD ರೇವಣ್ಣ ಅವರಿಗೆ ಒಂದು ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನಂತ ಪಕ್ಷದಲ್ಲಿ ತನಿಖಾಧಿಕಾರಿಗಳು ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಇರುವಂತದ್ದು. ಯಾಕಂದ್ರೆ ರೇವಣ್ಣ ಅವರ ಮೇಲೆ ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ IPC ಸೆಕ್ಷನ್ 354 ಅಡಿಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಆ ಒಂದು FIR ನ ದಾಖಲಾದಂತಹ ಬೆನ್ನಲ್ಲೇ ಅವ್ರು ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿದ್ರು. ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರು ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಎರಡನೇ ನೋಟಿಸ್ಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೊಟ್ಟಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಮೂರನೇ ನೋಟಿಸ್ ಅನ್ನು ಕೂಡ ಅಷ್ಟೇ CID ಅಧಿಕಾರಿಗಳು ಅವರಿಗೆ ಸರ್ವ್ ಮಾಡಿದ್ದಾರೆ. ಮೂರನೇ ನೋಟಿಸ್ಗೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು, ಆದ್ರೆ ಇವ್ರ ಮೇಲೆ ದಾಖಲಾಗಿದ್ದಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಗಳಾಗಿದ್ದಂತಹ ಕಾರಣಕ್ಕೋಸ್ಕರ ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ನೋಟಿಸ್ಗೆ ಏನಾದರೂ ಅವ್ರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನಂತ ಪಕ್ಷದಲ್ಲಿ ತನಿಖಾಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದನ್ನು ನೋಡಿಕೊಂಡು SIT ಅಧಿಕಾರಿಗಳು ಒಂದು ಮುಂದಿನ ಒಂದು ಹೆಜ್ಜೆಯನ್ನು ಇಡಲಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣನಿಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ IPC ಸೆಕ್ಷನ್ 376 ಅಡಿಯಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಸಂತ್ರಸ್ತರ ಮಹಿಳೆ ಕೂಡ ಈಗಾಗಲೇ ಜಡ್ಜ್ನ ಮುಂದೆ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಾಪತ್ತೆ ಆಗಿದ್ದು, ಪ್ರಜ್ವಲ್ ರೇವಣ್ಣಗೋಸ್ಕರ SIT ಅಧಿಕಾರಿಗಳು ಒಂದು ಕಡೆ ಹುಡುಕಾಟ ಮಾಡ್ತಾರೆ, ಮತ್ತೊಂದು ಕಡೆ ಲುಕ್ಔಟ್ ನೋಟಿಸ್ ಅನ್ನು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ನಾನು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ CIDಯಲ್ಲಿ ದಾಖಲಾದ FIR ನ್ಯೂಸ್ 18ಗೆ ಲಭ್ಯವಾಗಿದೆ. SITಯಲ್ಲಿ ದಾಖಲಾದಂಥ FIR ನ್ಯೂಸ್ 18ಗೆ ಲಭ್ಯವಾಗಿದೆ. SITಗೆ ಸಂತ್ರಸ್ತೆ ನೀಡಿದಂಥ ಹೇಳಿಕೆಯನ್ನ ಆಧರಿಸಿ FIR ಅನ್ನ ದಾಖಲು ಮಾಡಲಾಗಿದೆ. ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡಿ FIR ದಾಖಲು ಮಾಡಲಾಗಿರುವಂಥದ್ದು. ಹಾಸನ ಜಿಲ್ಲೆಯ ಪ್ರತಿನಿಧಿ ಆಗಿದ್ದಂಥ ಮಹಿಳೆ ಹಾಸನ ಜಿಲ್ಲೆಯ ಜನಪ್ರತಿನಿಧಿ ಆಗಿದ್ರಂತೆ. ಪ್ರಜ್ವಲ್ ಬಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಚರ್ಚೆಗೆ ಹೋಗಿದ್ರು. ಮೊದಲ ದಿನ ಸಂತ್ರಸ್ತೆ ಭೇಟಿ ಮಾಡದೆ ಕಳಿಸಿದ್ದ ಪ್ರಜ್ವಲ್ ಮರುದಿನ ತನ್ನ ನಿವಾಸಕ್ಕೆ ಕರೆಸ್ಕೊಂಡಿದ್ದಂತೆ ಪ್ರಜ್ವಲ್. ವಿಕೃತ ಕಾಮಿ, ನೀಚ, ಕಾಮುಕ ಅನ್ನುವಂಥ ಆರೋಪ ಈ ಕಾರಣಕ್ಕೆ ಮಾಡಲಾಗ್ತಾ ಇರೋದು ಪ್ರಜ್ವಲ್ನ ಮೇಲೆ. ನೆಲ ಮಹಡಿಯಲ್ಲಿ ಹೆಚ್ಚಿನ ಜನ ಇದ್ರು, ಮೇಲ್ಮಹಡಿಗೆ ಕರೆಸ್ಕೊಂಡಿದ್ದಂತೆ ಪ್ರಜ್ವಲ್ ರೇವಣ್ಣ.
ನನ್ನ ಕೈ ಹಿಡಿದು ಎಳೆದು ಬಾಗಿಲು ಮುಚ್ಕೊಂಡ್ರು, ನನ್ನನ್ನ ಮೈ ಮೇಲೆ ಎಳೆದುಕೊಂಡು ಅಂತ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಹೊಳೆನರಸೀಪುರದಲ್ಲಿ ಜನಪ್ರತಿನಿಧಿ ಆಗಿದ್ದಂತೆ ನನ್ನ ಕೈ ಹಿಡಿದು ಎಳೆದು ಬಾಗಿಲನ್ನ ಮುಚ್ಕೊಂಡ್ರು, ಪ್ರಜ್ವಲ್ ನನ್ನನ್ನ ಮೈ ಮೇಲೆ ಎಳ್ಕೊಂಡ್ರು, ನಾನು ಕೂಗಿಕೊಳ್ತೀನಿ ಎಂದಾಗ ಗನ್ ತೋರಿಸಿ ಬೆದರಿಸಿದ್ನಂತೆ ಇವನು. ನಿನ್ನ ಗಂಡನಿಂದ ನನ್ನ ತಾಯಿಯ MLA ಟಿಕೆಟ್ ತಪ್ಪಿದೆ, ನಿನ್ನ ಗಂಡನಿಂದ ನನ್ನ ತಾಯಿಯ MLA ಟಿಕೆಟ್ ತಪ್ಪಿದೆ, ಅವನು ಜಾಸ್ತಿ ಮಾತಾಡ್ತಾನೆ, ಸುಮ್ಮನೆ ಇರ್ಲಿಕ್ಕೆ ಹೇಳು ಅಂತ ಹೇಳಿದ್ರಂತೆ. ನಂತರ ಬೆದರಿಸಿ ನನ್ನ ಮೇಲೆ ಅತ್ಯಾಚಾರ ಎಸಗುವ ವಿಡಿಯೋ ಮಾಡಿ ಪದೇ ಪದೇ ಸಹಕರಿಸುವಂತೆ ಬೆದರಿಕೆ ಹಾಕ್ತಾ ಇದ್ನಂತೆ ಕಾಮುಕ ಪ್ರಜ್ವಲ್ ರೇವಣ್ಣ. ಹೆದರಿ ಆತ ಹೇಳಿದ್ದನ್ನ ಕೇಳಿ ಸಹಕರಿಸಿದ್ದೆ ಅಂತ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಂತ ಕಾಮದ ಆಟ ಆಡಿದ ನೀಚ. ವಿಡಿಯೋ ಕಾಲ್ ಮಾಡಿ ಪದೇ ಪದೇ ನಗ್ನ ದೇಹವನ್ನ ತೋರಿಸುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಂತೆ ವಿಕೃತ ಕಾಮಿ. ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಬಳಕೆ ಮಾಡ್ಕೊಳ್ತಾ ಇದ್ದಂತೆ ವಿಕೃತ ಕಾಮಿ, ಕಾಮುಕ, ನೀಚ ಪ್ರಜ್ವಲ್ ರೇವಣ್ಣ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜು, ಇಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ, ಅದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇವನು ತನ್ನ ಕಾಮತೃಷ್ಟಿಯನ್ನು ತೀರಿಸಿಕೊಂಡಿದ್ದಾನೆ, ಹೇಗೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾನೆ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಒಂದು ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳುವಂಥ ನಿಟ್ಟಿನಲ್ಲಿ, ಆತನ ವಿರುದ್ಧ ಕ್ರಮ ತಗೊಳ್ಳುವಂಥ ನಿಟ್ಟಿನಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಕಾಣ್ತಾ ಹೋಗುತ್ತೆ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಆ ಒಂದು FIR ನಲ್ಲಿ ನಮೂದು ಆಗಿರುವಂತಹ ಒಂದಷ್ಟು ಸಾರಾಂಶವನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಆತ ಬೆದರಿಸಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂಥದ್ದು. CIDಗೆ ಬಂದಂತಹ ಸಂದರ್ಭದಲ್ಲಿ ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿ ಪ್ರತಿಯೊಂದು ಕೂಡ ಉಲ್ಲೇಖ ಮಾಡಿದಂಥದ್ದು 2019 ಮತ್ತು 2021ರವರೆಗೂ ಕೂಡ ಅಷ್ಟೇ ಆಕೆ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ತಾರೆ. ಸದಸ್ಯ ಆಗಿದ್ದಂಥ ಟೈಮ್ನಲ್ಲಿ ಒಂದು ಕ್ಷೇತ್ರದ ಒಂದಷ್ಟು ಕೆಲಸ ಕಾರ್ಯಗಳಿಗೋಸ್ಕರ ಅವರನ್ನ MP ಅವ್ರನ್ನ ಭೇಟಿ ಮಾಡಕ್ ಹೋಗಿರ್ತಾರೆ. ಭೇಟಿ ಮಾಡಕ್ ಹೋಗಿದ್ದಂಥ ಸಂದರ್ಭದಲ್ಲಿ ಮೊದಲನೇ ದಿನ ಅವ್ರು ಸಿಕ್ಕಿರೋದಿಲ್ಲ, ಎರಡನೇ ದಿನ ತಮ್ಮ ಕಚೇರಿಗೆ ಕರ್ಸ್ಕೊಳ್ತಾರೆ. ಕಚೇರಿಗೆ ಕರ್ಸ್ಕೊಂಡ್ಬಿಟ್ಟು ನೆಲಮಹಡಿಯಲ್ಲಿ ತುಂಬಾ ಮಹಿಳೆಯರಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಮೇಲ್ಮಹಡಿಯಲ್ಲಿ ಹೋಗಿ ವೆಯ್ಟ್ ಮಾಡೋದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿರ್ತಾರಂತೆ. ಈ ಒಂದು ಸಂದರ್ಭದಲ್ಲಿ ಮಹಿಳೆ ಹೋಗಿ ಮೇಲ್ಗಡೆ ವೆಯ್ಟ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಅಷ್ಟೇ ಬಂದಂತವನ್ನ ಮಾತನಾಡಿದಂತ ಬಳಿಕ ನೇರವಾಗಿ ಆ ಒಂದು ಮಹಿಳೆ ಇದ್ದಂತ ಒಂದು ಬೆಡ್ರೂಮ್, ಮಹಿಳೆ ಇದ್ದಂತಹ ಒಂದು ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಮಾತುಕತೆ ಆದಂತಹ ಬಳಿಕ ನೇರವಾಗಿ ಆಕೆಯನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ್ದಾದಂತಹ ಬಳಿಕ ಆ ಒಂದು ಮಹಿಳೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ, ನಿನ್ನ ಗಂಡನಿದ್ದು ಅತಿ ಆಗ್ತಿದೆ, ನಿನ್ನ ಗಂಡನನ್ನ ಹೆಚ್ಚು ಮಾತನಾಡ್ದಂಗೆ ಇರೋದಕ್ಕೆ ಹೇಳು, ಯಾಕಂದ್ರೆ ನನ್ನ ತಾಯಿಯ ಒಂದು MLA ಟಿಕೆಟ್ ತಪ್ಪೋದಕ್ಕೆ ನಿನ್ನ ಗಂಡನೇ ನೇರವಾದಂತಹ ಕಾರಣ. ಆ ಒಂದು ಕಾರಣಕ್ಕೋಸ್ಕರ ನಿನ್ನ ಗಂಡನಿಗೆ ಎಚ್ಚರಿಕೆಯಿಂದ ಇರುವಂತೆ ಒಂದು ಬೆದರಿಕೆಯನ್ನು ಕೂಡ ಆಗ್ತಾನೆ. ಇದಾದಂತಹ ಬಳಿಕ ಆಕೆಯನ್ನು ಕೂಡ ಅಷ್ಟೇ ತಪ್ಪಿಕೊಂಡು ಆಕೆ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಶುರುವಾಗ್ತಾನೆ. ಯಾವಾಗ ಆಕೆ ಸಹಕಾರ ಕೊಡದೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೋ ಈ ಒಂದು ಸಂದರ್ಭದಲ್ಲಿ ತನ್ನ ಬಳಿ ಇದ್ದಂತಹ ಗನ್ನನ್ನ ತೆಗೆದು ನಾನು ನಿನ್ನ ಸಹಕಾರ ಕೊಟ್ಟಿಲ್ಲ ಅಂತಂದ್ರೆ ಕೊಲೆ ಮಾಡ್ತೀನಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕೊಂಡು ತದನಂತರ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆಕೆ FIR ನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಜೊತೆಗೆ ಅದೇ ಒಂದು ಸಂದರ್ಭವನ್ನ ವಿಡಿಯೋ ಚಿತ್ರೀಕರಣ ಮಾಡ್ಕೊಂತಾರೆ. ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದೇ ಒಂದು ವಿಡಿಯೋನ ತೋರಿಸಿ ತನಗೆ ಯಾವಾಗ ಬೇಕಾದರೂ ಕರೆದ್ರೂ ಕೂಡ ಅಷ್ಟೇ ಹೋಗುವಂತ ರೀತಿಯಲ್ಲಿ ಮಾಡ್ಕೊಂಡಿರ್ತಾನೆ. ಹಲವು ಬಾರಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ, ಜೊತೆಗೆ ವಿಡಿಯೋ ಕಾಲ್ ಮಾಡುವಂತ ಮುಖಾಂತರವಾಗಿ ನನ್ನನ್ನು ನಗ್ನವಾಗುವಂತೆ ಕೂಡ ಅಷ್ಟೇ ಹೇಳ್ತಾ ಇದ್ದ. ನಾನು ಅದಕ್ಕೆ ಹೆದರಿ ನಗ್ನವಾಗ್ತಿದ್ದೆ, ಅದನ್ನು ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಸದ್ಯಕ್ಕೆ ಎಲ್ಲಾ ಕಡೆ ಅದನ್ನು ವೈರಲ್ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆ ಒಂದು ಸಂತ್ರಸ್ತ ಮಹಿಳೆ ಮತ್ತು ಜಿಲ್ಲಾ ಪಂಚಾಯತ್ನ ಸದಸ್ಯ ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸದ್ಯಕ್ಕೆ CIDಯ ಸೈಬರ್ ಸೆಲ್ ನಲ್ಲಿ ಅದೊಂದು FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು FIR ನ ಅನ್ವಯವಾಗಿ ನಿನ್ನೆ ಆ ಒಂದು ಸಂತ್ರಸ್ತ ಮಹಿಳೆಯನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ಟು CRPC 164 ಅಡಿಯಲ್ಲಿ ಈಗಾಗಲೇ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಖುದ್ದು ನ್ಯಾಯಾಧೀಶರ ಮುಂದೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಮತ್ತು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಯಾಕಂದ್ರೆ ತನ್ನ ಅಧಿಕಾರದ ಅವಧಿಯಲ್ಲಿ ತನ್ನ ಅಧೀನದಲ್ಲಿರುವಂತಹ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಷ್ಟೇ ಅಲ್ಲದೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಂತ ಒಂದು ಗಂಭೀರವಾದಂತಹ ಆರೋಪದ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡೋದಕ್ಕೆ SIT ಅಧಿಕಾರಿಗಳು ಎಲ್ಲಾ ರೀತಿಯಂತ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಿಯಾಕ್ಷನ್ ಇತ್ತು ಪ್ರಜ್ವಲ್ ರೇವಣ್ಣಂದು ಸಾಮಾಜಿಕ ಜಾಲತಾಣದಲ್ಲಿ, ಸತ್ಯ ಹೊರ ಬರುತ್ತೆ ಅಂತ. ಇದೇ ಸತ್ಯನೇ ಅಂತ ಕಾಣಿಸುತ್ತೆ, ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಯಾವ ರೀತಿಯಾಗಿ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ, ಅವರು ಅನುಭವಿಸಿದಂತ ಯಾತನೆ ಹೇಗಿತ್ತು, ಹೇಗೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದ ಕಾಮುಕ ಅನ್ನುವಂಥದ್ದನ್ನ CIDಯಲ್ಲಿ ದಾಖಲಾದಂತ FIR
ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ತುಂಬಾ ಕ್ರೂಷಿಯಲ್, ಇಂಪಾರ್ಟೆಂಟ್ ಆಗುತ್ತೆ. ಇದೇ ಒಂದು ಹೇಳಿಕೆಯನ್ನ ಜಡ್ಜ್ ಮುಂದೆ CRPC 164 ಹೇಳಿಕೆಯನ್ನ ದಾಖಲು ಮಾಡಿಸಿದ್ದಾರೆ ಪೊಲೀಸರು. ಆ 164 ಹೇಳಿಕೆ ದಾಖಲಾದ ಮೇಲೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒತ್ತಡ ಇಲ್ಲದೆ ಕೊಡುವಂಥ ಹೇಳಿಕೆ 164, ಯಾವುದೇ ಪ್ರೆಷರ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಅದಾದ್ಮೇಲೆ ಆ ಮಹಿಳೆ ಇಲ್ಲ ನಾನೇನೋ ಗೊತ್ತಾಗ್ದಲೇ ಹೇಳಿಕೆ ಕೊಟ್ಬಿಟ್ಟೆ ಅನ್ನಂಗೂ ಕೂಡ ಇಲ್ಲ. ಸೊ ಹೀಗಾಗಿ 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ತನ್ನ ನಿವಾಸಕ್ಕೆ ಕರೆಸ್ಕೊಂಡಿದ್ದ ಪ್ರಜ್ವಲ್ ಅಲ್ಲಿ ಕಾಮದಾಟವನ್ನು ಆಡಿದ್ದ. ನೆಲಮಹಡಿಯಲ್ಲಿ ಹೆಚ್ಚಿನ ಜನ ಇದ್ರು. ಸೊ ಹೀಗಾಗಿ ಮೊದಲ ಮಹಡಿಗೆ ಕಳಿಸಿದ್ನಂತೆ. ನೀಚ ಕೃತ್ಯವನ್ನ ಎಸಗಿದ್ದಾನೆ ನೋಡಿ. ಅದಕ್ಕೆ ಪರಾರಿಯಾಗಿರೋ. ಸುಮ್ಮನೆ ಯಾರಾದ್ರೂ ಪರಾರಿ ಆಗ್ತಾರ, ಎಸ್ಕೇಪ್ ಆಗ್ತಾರ? ಇಷ್ಟೆಲ್ಲ ಆಗ್ತಾ ಇದ್ರು, ಇಷ್ಟೆಲ್ಲ ಗೊತ್ತಿದ್ದು ಎಸ್ಕೇಪ್ ಆಗ್ತಾರ? ತಪ್ಪಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬಂದು ಆನ್ಸರ್ ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ಬಂದು ವಿಚಾರಣೆ ಎದುರಿಸ್ಬೇಕಾಗಿತ್ತು. ಇದ್ರೆ ಮಾಡಿರುವಂಥ ತಪ್ಪು ಗೊತ್ತಿದೆಯಲ್ಲ, ಏನೇನು ತಪ್ಪು ಮಾಡಿದ್ದಾನೆ, ನೀಚ ಕೆಲಸವನ್ನ ಮಾಡಿದ್ದಾನೆ ಅಂತ. ಸೊ ಹಂಗಾಗಿ ಅಲ್ಲೆಲ್ಲೋ ತಲೆ ಮರೆಸ್ಕೊಂಡು ಕೂತಿದ್ದಾನೆ. ತನ್ನ ಗಂಡನಿಂದ ತನ್ನ ತಾಯಿಯ MLA ಟಿಕೆಟ್ ತಪ್ಪಿದೆ ಅಂತ ಹೇಳಿ ಆಕೆ ತಪ್ಪಿಸ್ಕೊಳಕ್ ಹೋದಾಗ, ಕಿರ್ಚಾಡ್ತೀನಿ ಅಂತ ಹೇಳಿದಾಗ ಗನ್ ತೋರಿಸ್ತಾನಂತೆ. ಗನ್ ತೋರಿಸಿದ ಕಾರಣಕ್ಕೆ ಪ್ರಾಣ ಭಯಕ್ಕೋಸ್ಕರ ಸಹಕರಿಸಿದ್ದಾಳೆ ಆಕೆ. ತದನಂತರ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ. ವಿಡಿಯೋ ಮಾಡಿಕೊಂಡ ಬಳಿಕ ಪದೇ ಪದೇ ಆ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಪ್ರಜ್ವಲ್ ರೇವಣ್ಣನ ವಿರುದ್ಧ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ನೀಚರಿಗೆಲ್ಲ ಯಾವ್ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಇದೊಂದು ದೊಡ್ಡ ಮೆಸೇಜ್ ಅನ್ನ ಕಾನೂನಿನ ಮುಖಾಂತರ ಪಾಸ್ ಮಾಡಬೇಕಾಗಿರುವಂಥದ್ದು ಸಾರ್ವಜನಿಕ ವಲಯಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಮಾಜಿ ಸಚಿವ ರೇವಣ್ಣ ವಿರುದ್ಧ ಮತ್ತೊಂದು FIR ದಾಖಲಾಗಿತ್ತು. ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ವಿ, 8 ಗಂಟೆಯಲ್ಲೇ ತೋರಿಸ್ತಾ ಇದ್ವಿ. ಮತ್ತೊಂದು FIR ದಾಖಲಾಗಿದೆ ಮೈಸೂರಿನ KR ನಗರ ಠಾಣೆಯಲ್ಲಿ ಅಂತ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ರೇವಣ್ಣ ಆಪ್ತ ಸತೀಶ್ ಬಾಬು ಪೊಲೀಸ್ ವಶಕ್ಕೆ. ಇವನು ರೇವಣ್ಣನ ಆಪ್ತ ಸತೀಶ್ ಬಾಬು ಅನ್ನೋನು. ಅವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. KR ನಗರ ಪೊಲೀಸರಿಂದ ಸತೀಶ್ ಬಾಬುನನ್ನ ವಶಕ್ಕೆ ಪಡೆಯಲಾಗಿದೆ. ಭವಾನಿ ರೇವಣ್ಣ ಆಪ್ತ ಕೂಡ ಆಗಿದ್ದಾನೆ ಸತೀಶ್ ಬಾಬು. ರೇವಣ್ಣಂಗೆ ಆಪ್ತರು ಅಂದ್ರೆ ಏನು ಅವ್ರಿಗೆ ಗೊತ್ತೇ ಇರುತ್ತೆ ಯಾರು ಇವನು ಏನು ಎತ್ತ ಅಂತ. ರೇವಣ್ಣ ಮತ್ತು ಸತೀಶ್ ವಿರುದ್ಧ ದೂರು ದಾಖಲಾಗಿತ್ತು. ಸೊ ಹೀಗಾಗಿ ಸತೀಶ್ ಬಾಬುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಆರೋಪ, ಮಹಿಳೆಯ ಪುತ್ರ ದಾಖಲು ಮಾಡಿದಂಥ ದೂರು. ಸತೀಶ್ ಬಾಬುನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆ ಮಾಡ್ತಾ ಇದ್ದಾರೆ. ಅವ್ರ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆಯಾ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಯಾವಾಗ ಈ ಒಂದು ವಿಡಿಯೋ ಹೊರಗಡೆ ಬರುತ್ತೆ ಅವತ್ತು ಅಪಹರಿಸಲಾಗಿತ್ತು ಅಂತ ದೂರು ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಸತೀಶ್ ಬಾಬುನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಏನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಿರ್ತಾರೆ. ಏನು ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ, ಏನು ಅಪ್ಡೇಟ್ ಸಿಗ್ತಾ ಇದೆ? ಕಿಡ್ನಾಪ್ ಆಗಿರುವಂಥದ್ದು ನಿಜ ಅಂತ? ಹೌದು, ಏನು KR ನಗರದ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ನಿನ್ನೆ ತಡರಾತ್ರಿ ದಾಖಲಾಗಿರುವಂತದ್ದು. ಈ FIR ನ ದಾಖಲಿಸಿದ ನಂತರ ಏನು ಸತೀಶ್ ಬಾಬುವನ್ನ ಬೆಳಗ್ಗೆ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅಂದ್ರೆ ACP ನಂದಿನಿ ಅವರ ನೇತೃತ್ವದ ತಂಡದಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಆ ಒಂದು ಘಟನೆ ನಡೆದಿದ್ದ ಕುರಿತಂತೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 29ರಂದು ಏನೇನು ಘಟನೆ ಆಯಿತು ಅನ್ನೋದ್ರ ಕುರಿತು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅಲ್ಲದೆ ಮಹಿಳೆಯ ಜೊತೆ ಒಡನಾಟ ಹೇಗಿತ್ತು, ಆ ಮಹಿಳೆಯನ್ನ ನೀವು ಅಂದು ಭೇಟಿ ಮಾಡಿದ್ದಾದ್ರೂ ಯಾಕೆ, ಭೇಟಿಯ ನಂತರ ನೀವು ಯಾರ ಬಳಿ ಅವರನ್ನ ಕರೆದುಕೊಂಡು ಹೋಗಿದ್ರಿ, ಈಗ ಆ ಮಹಿಳೆ ಎಲ್ಲಿದ್ದಾರೆ ಅನ್ನುವ ಕುರಿತು ಪೊಲೀಸರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಸತೀಶ್ ಬಾಬುವಿಗೆ ಆಗ್ತಾ ಇರುವಂತದ್ದು. ಪೃಥ್ವಿ, ಓಕೆ, ನಾನು ನೋಡ್ತಾ ಇದೀವಿ ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಮತ್ತೆ ಸತೀಶ್ ಬಾಬು ಇಬ್ಬರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಒಂದ್ ಕಡೆ ಸತೀಶ್ ಬಾಬುನನ್ನ ವಶಕ್ಕೆ ಪಡೆದಿದ್ದಾರೆ. ರೇವಣ್ಣ ಅವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆಯಾ? ಅವ್ರನ್ನೂ ಕೂಡ ಏನಾದ್ರೂ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆಯಾ ಈ ಪ್ರಕರಣದಲ್ಲಿ? ಬಿಕಾಸ್ ಒಬ್ರಿಗೊಂದು ಇನ್ನೊಬ್ಬರಿಗೆ ಒಂದು ಮಾಡ್ಲಿಕ್ಕೆ ಸಪರೇಟ್ ರೂಲ್ಸ್ ಏನಿಲ್ಲ ಇಲ್ಲಿ. ಏನು ಈ ಸತೀಶ್ ಬಾಬು ಹೇಳಿಕೆಗಳನ್ನ ಪೊಲೀಸರು ಈಗ ನೋಟ್ ಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ
ಈತ ಯಾವ ಪ್ರಶ್ನೆಗೂ ಕೂಡ ಉತ್ತರಿಸ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೂ ಕೂಡ ಪೊಲೀಸರು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಆತನಿಂದ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆತನ ಹೇಳಿಕೆಯ ನಂತರವಷ್ಟೇ ರೇವಣ್ಣನವರ ವಿಚಾರಣೆ ಕೂಡ ಪೊಲೀಸರು ಮಾಡಬೇಕಾಗಿದೆ ಪೃಥ್ವಿ. ಅಂದ್ರೆ ಏನು ಈಗ ಸತೀಶ್ ಬಾಬು ಹೇಳಿಕೆ ನಂತರ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯಬಹುದು ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ರೇವಣ್ಣ ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ, ಇದರ ಜೊತೆಗೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ SIT ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಸ್ಥಳೀಯ ಪೊಲೀಸರ ಮೂಲಕ ನೋಟಿಸ್ ಅನ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇಂದು ಅಥವಾ ನಾಳೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೊಳೆನರಸೀಪುರದ ಮನೆಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಖಾಕಿ ಪಡೆ. ಹೊಳೆನರಸೀಪುರದ ಮನೆಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಲ್ಲೇ ಪ್ರಜ್ವಲ್ ರೇವಣ್ಣಂಗೂ ಮತ್ತೆ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದ್ದಂಥದ್ದು. ಈಗ ಭವಾನಿ ರೇವಣ್ಣಂಗೂ ಕೂಡ ಅಲ್ಲೇ ನೋಟಿಸ್ ಅನ್ನ ಕೊಡಲಾಗಿದೆ. ಹೊಳೆನರಸೀಪುರದಲ್ಲಿ ಖುದ್ದು ಹಾಜರಾಗಿ ನೋಟಿಸ್ ಅನ್ನ ನೀಡಿ ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನ್ಯೂಸ್ 18ಗೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಮತ್ತೊಂದ್ ಕಡೆ ರೇವಣ್ಣ, ಅದರ ಜೊತೆಗೆ ಕಾಮುಕ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಭವಾನಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂಥ ವಿಚಾರ ಸಿಗ್ತಾ ಇರುವಂಥದ್ದು. ಯಾವಾಗ ಕೊಟ್ಟಿದ್ದಾರೆ, ಯಾವಾಗ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ? ಭವಾನಿ ರೇವಣ್ಣ ಅವರು ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಪೃಥ್ವಿ, ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಗರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಅಂದಿನಿಂದ ಜಿಲ್ಲೆಯಾದ್ಯಂತ ಒಂದು ಸಂಚಲನ ಕೂಡ ಮೂಡಿರ್ತಕ್ಕಂಥದ್ದು. ಇದೀಗ SIT ತಂಡ ರಚನೆ ಮಾಡಿ ಹಾಸನ ಜಿಲ್ಲೆಯ ವಿವಿಧೆಡೆ ರೇವಣ್ಣನವರಿಗೆ ಸೇರಿರ್ತಕ್ಕಂಥ ಮನೆಗಳಲ್ಲಿ ಮತ್ತು ಫಾರ್ಮ್ ಹೌಸ್ಗಳಲ್ಲಿ ವಿಚಾರಣೆಯನ್ನು ಕೂಡ ಇಂದು ಬೆಳಗಿನ ಜಾವ ಬಂದು ಮಾಡಿ ಹೋಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಇದೀಗ ಮತ್ತೊಂದು ನೋಟಿಸ್ ಅನ್ನ ರೇವಣ್ಣನವರ ಮನೆಗೆ ನೀಡಲಾಗ್ತಿದೆ. ಮೊದಲ ನೋಟಿಸ್ ಅನ್ನ ರೇವಣ್ಣನ ಮನೆಯಲ್ಲಿ ಯಾರು ಇಲ್ಲದ ಕಾರಣವಾಗಿ ಅವರ ಮನೆಯ ಕಾಂಪೌಂಡ್ಗೆ ಅಂಟಿಸಿ ಹೋಗಲಾಗಿತ್ತು. ಆದರೆ ಇದೀಗ ಸ್ಥಳೀಯ ಪೊಲೀಸರಿಗೆ SIT ತಂಡ ನೋಟಿಸ್ ಅನ್ನು ನೀಡಲಿಕ್ಕೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಅಲ್ಲಿನ ನಗರ ಪೊಲೀಸ್ ಠಾಣೆಯ ಅಜಯ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಇವರು ಒಬ್ಬರು ವುಮೆನ್ PC ಮತ್ತು ಇನ್ನೊಬ್ಬರು ಠಾಣೆಯ PC ಜೊತೆ ಬಂದು ಮನೆಯಲ್ಲಿದ್ದಂತಹ ಭವಾನಿ ರೇವಣ್ಣನವರಿಗೆ ನೋಟಿಸ್ ಅನ್ನ ನೀಡಿ ಹೋಗಿದ್ದಾರೆ. ಈ ನೋಟಿಸ್ನ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ಕೇಳಿ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಭವಾನಿ ರೇವಣ್ಣನವರು ಕೂಡ ವಿಚಾರಣೆ ಎದುರಿಸಬೇಕಂತ ಸನ್ನಿವೇಶ ಎದುರಾಗಿದೆ ಎಂಬಂತಹ ಮಾಹಿತಿ ಈಗ ಕೇಳಿ ಬರ್ತಿದೆ. ಆದರೆ ಮತ್ತೊಂದು ಮಾಹಿತಿಯ ಪ್ರಕಾರವಾಗಿ ರೇವಣ್ಣನವರು ಇಲ್ಲಿವರೆಗೂ ವಿಚಾರಣೆಯನ್ನ ಎದುರಿಸದೇ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಮೂರನೇ ನೋಟಿಸ್ ಅನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನವರು ವಿಚಾರಣೆಗೋಸ್ಕರವಾಗಿ ಹಾಜರಾಗಲೇಬೇಕು ಎಂಬಂತಹ ನೋಟಿಸ್ ಅನ್ನ ನೀಡಲಾಗಿದೆ ಎಂಬಂತಹ ಮಾಹಿತಿ ಮತ್ತೊಂದೆಡೆ ಕೇಳಿ ಬರ್ತಿದೆ. ಒಟ್ಟಾರೆಯಾಗಿ ದಿನೇ ದಿನೇ ಭವಾನಿ ರೇವಣ್ಣ ಮತ್ತು ರೇವಣ್ಣವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗ್ತಾನೆ ಇದ್ದು ನೋಟಿಸ್ಗಳ ಮೇಲೆ ನೋಟಿಸ್ ಮನೆಗಳಿಗೆ ಬರ್ತಾ ಇದ್ರು ಕೂಡ ಇನ್ನು ವಿಚಾರಣೆಯನ್ನ ರೇವಣ್ಣನವರು ಎದುರಿಸ್ತಾ ಇಲ್ಲ. ಮುಂದೆ ಯಾವೆಲ್ಲ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಎಂಬುದು ಕೂಡ ಕುತೂಹಲ ಆಗಿರ್ತಕ್ಕಂಥ ಅಂಶ. ಪೃಥ್ವಿ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.